ರಂಜಾನ್ ಪ್ರಾರ್ಥನೆಯ ವೇಳೆ ಸಂಘ ಪರಿವಾರ ಅವಹೇಳನೆಯ ಆರೋಪ. ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಪ್ಲೇ ಕಾರ್ಡ್ ಪ್ರದರ್ಶನ. ಇವತ್ತು ಬೆಳಗ್ಗೆ ಸಾಮೂಹಿಕ ಪ್ರಾರ್ಥನೆ ವೇಳೆ ಪ್ಲೇ ಕಾರ್ಡ್ ಪ್ರದರ್ಶಿಸಲಾಗಿದೆ. ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಹಿಂದೂ ಪರ ಸಂಘಟನೆಗಳು ದೂರು ನೀಡಲಾಗಿದೆ. ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅಂತ ಆರೋಪಿಸಿ ದೂರನ್ನು ನೀಡಲಾಗಿದೆ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಹಿಂದೂ ವಕೀಲರ ಸಂಘದಿಂದ ದೂರನ್ನು ನೀಡಲಾಗಿದೆ. ಹುಬ್ಬಳ್ಳಿ ಉಪನಗರ ಠಾಣೆಯಲ್ಲಿ ದೂರನ್ನು ನೀಡಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಹಿಂದೂ ಸಂಘಟನೆಗಳ ದೂರಿನ ಅನ್ವಯ ಎಸ್ಡಿಪಿಐ ಮುಖಂಡನ ಮೇಲೆ ಎಫ್ಐಆರ್ ಅನ್ನು ಕೂಡ ದಾಖಲಿಸಲಾಗಿದೆ. ದೂರಿನ ಅನ್ವಯ ಅಬ್ದುಲ್ಲಾ ಗಫೂರ ಕುರಹಟ್ಟಿ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಅವಹೇಳನಕಾರಿ ಪ್ಲೇ ಕಾರ್ಡ್ ಪ್ರದರ್ಶನ ಪ್ರಕರಣ. ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ಟೆಂಕಿನಕಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ತುಷ್ಟೀಕರಣ ನೀತಿಯಿಂದಾಗಿ ಈ ರೀತಿ ಘಟನೆ ಮರುಕಳಿಸ್ತಾನೆ ಇದೆ. ರಾಜ್ಯ ಸರ್ಕಾರದ ಇಂತಹ ದೇಶದ್ರೋಹಿಗಳನ್ನ ಒಳಗಾಕೋ ಕೆಲಸ ಆಗಬೇಕು. ಸಾರ್ವಜನಿಕ ಪ್ರದೇಶದಲ್ಲಿ ಈ ರೀತಿ ದೇಶದ್ರೋಹಿ ಘೋಷಣೆ ಕೂಗಿದ್ದಾರೆ. ಸರ್ಕಾರ ಇಂತಹ ದೇಶದ್ರೋಹಿಗಳಿಗೆ ಕುಮ್ಮಕ್ ನೀಡ್ತಾ ಇದೆ. ನಾಳೆಯಿಂದ ಬಿಜೆಪಿಯಿಂದ ಉಗ್ರ ಹೋರಾಟವನ್ನು ನಡೆಸಲಿದ್ದೇವೆ ಅಂತ ಇದೇ ಸಂದರ್ಭದಲ್ಲಿ ಕಿಡಿಕಾರಲಾಗಿದೆ. ನಿನ್ನೆ ದಿವಸ ಹುಬ್ಬಳ್ಳಿಯ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಏನಿವತ್ತು ಒಂದು ಪವಿತ್ರವಾಗಿರ್ತಕ್ಕಂಥ ಹಬ್ಬ ರಂಜಾನ್ ಮಾಡಿ ಹೋಗೋಕೆ ನಮ್ದು ಯಾರ್ದು ಅಭ್ಯಂತರ ಏನಿಲ್ಲ. ಆದರೆ ಎಸ್ಡಿಪಿಐ ಅಂತಕ್ಕಂಥ ಕಾರ್ಯಕರ್ತರ ಸಂಘಟನೆಯವರೆಲ್ಲರೂ ಸೇರಿಸಿ ನಿನ್ನೆ ರಂಜಾನ್ ಮುಗಿದ ತಕ್ಷಣವೇ ಅಲ್ಲಿ ಅನೇಕ ಭಿತ್ತಿ ಪತ್ರಗಳನ್ನು ಪ್ರದರ್ಶನ ಮಾಡುವಂಥದ್ದನ್ನು, RSS ವಿರುದ್ಧ ಅವಹೇಳನಕಾರಿ ಮಾತಾಡುವಂಥದ್ದನ್ನು ಇವತ್ತು ಮಾಡಿದ್ದಾರೆ. ಇದನ್ನು ನಾವು ಎಲ್ಲರೂ ಕೂಡ ಉಗ್ರವಾಗಿ ನಾವು ಖಂಡಿಸ್ತೇವೆ. ಅದ್ರ ಜೊತೆ ಪೊಲೀಸ್ ಇಲಾಖೆಯವರು ಈ ರೀತಿಯಾದಂಥ ಘಟನಾವಳಿಗಳು ನಡೆದಾಗ ತಕ್ಷಣ ಅವ್ರ ಮೇಲೆ ಕ್ರಮ ತೆಗೆದುಕೊಡ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು. ಅದರ ದುರ್ದೈವದ ಸಂಗತಿ ಸಾಯಂಕಾಲವರೆಗೂ ಕೂಡ ಪೊಲೀಸ್ ಇಲಾಖೆಯವರು ಕೂಡ ಯಾವುದೇ ರೀತಿಯಾದಂಥ FIR ಮಾಡಲಿಲ್ಲ. ಯಾವಾಗ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಹೋಗಿ ಅಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ ಮೇಲೆ, ಸಂಜು ಬಡಸ್ಕರ್ ಅವರು, ರಘು ಎಲಕ್ನವರು ಎಲ್ಲ ಸೇರಿಸಿ ಮಾಡಿದ ಮೇಲೆ ಇವತ್ತಲ್ಲಿ FIR ಮಾಡ್ತಕ್ಕಂಥದ್ದು, ಒಬ್ಬರನ್ನು ಬಂಧಿಸ್ತಕ್ಕಂಥ ಕೆಲಸ ಆಗಿದೆ. ಹಾಗಾದರೆ ಏನು ಇದರ ಸಂದೇಶ ಏನು ಕೊಡ್ತಾ ಇದ್ದಾರೆ ಇವತ್ತು ಪೊಲೀಸ್ ಇಲಾಖೆ ಆಗಲಿ ಸರ್ಕಾರ ಆಗಲಿ? ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯ ಭಾಗವಾಗಿ ಈ ರೀತಿಯಾದಂಥ ಘಟನಾವಳಿಗಳು ನಡೀತಿದ್ದಾವೆ. ನಿನ್ನೆ ದಿವಸ ಅನೇಕ ಕರ್ನಾಟಕದ ಭಾಗಗಳಲ್ಲಿ ಪ್ಯಾಲೆಸ್ತೈನ್ ಜಿಂದಾಬಾದ್ ಘೋಷಣೆಗಳನ್ನು ಹಾಕಿದ್ದಾರೆ. ಹಾಗಾದ ಸರ್ಕಾರ ತಕ್ಷಣ ಅವ್ರ ಮ್ಯಾಗ ದೇಶದ್ರೋಹಿನ ಹಾಕ್ತಕ್ಕಂಥ ಕೇಸನ್ನು ಏನಾದರೂ ಮಾಡಿದ್ರಾ ಅಂತ ಕೇಳಿದಾಗ ಇನ್ನೂ ಕೂಡ ಯಕ್ಷ ಪ್ರಶ್ನೆಯಾಗಿ ಅದು ಉಳಿತದೆ. ಹೀಗಾಗಿ ನಾನು ಆಗ್ರಹ ಮಾಡ್ತೀನಿ, ಕಾಂಗ್ರೆಸ್ ಪಾರ್ಟಿ ಸರ್ಕಾರವನ್ನು ನಡೆಸ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಗೃಹ ಸಚಿವರಾಗಲಿ ಈ ರೀತಿಯಾದಂಥ ಘಟನಾವಳಿಗಳೇ ನಡೆದಾಗ ಯಾವುದಕ್ಕೂ ಕೂಡ ಅದಕ್ಕೆ ಬಿಡಲಾರದೆ ನೇರವಾಗಿ ಅವ್ರಿಗೆ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಈ ರೀತಿ ದೇಶದ್ರೋಹಿಗಳನ್ನು ಬಗ್ಗೆ ಘೋಷಣೆಗೆ ಹೋಗಿದವ್ರನ್ನ ಒಳಗೆ ಹಾಕ್ತಕ್ಕಂಥ ಕೆಲಸವನ್ನು ಸರ್ಕಾರ ತಕ್ಷಣ ಮಾಡಬೇಕನ್ನೋಂಥ ಆಗ್ರಹವನ್ನು ನಾನು ಮಾಡ್ತೇನೆ. ನಿನ್ನೆ ದಿವಸ ಹುಬ್ಬಳ್ಳಿಯ ರಂಜಾನ್ ಹಬ್ಬದ ಸಂದರ್ಭದಲ್ಲಿ